ಮಂತ್ರಾಲಯ ಮತ್ತೆ ಹೇಳಿದ್ರೇನೆ ಜನಕ್ಕೆ ನೆನಪಾಗೋದು ಗುರುರಾಯರು. ಈ ಗುರುರಾಯರ ದರ್ಶನ ಪಡೆಯಕ್ಕೆ ವರ್ಷ ಕೋಟಿಗಟ್ಟಲೆ ಜನ ಬಂದು ಹೋಗ್ತಾರೆ. ಆದ್ರೆ ಗುರುರಾಯರ ಬಗ್ಗೆ ಏನಾದ್ರು ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ. ಅವ್ರಿಗೋಸ್ಕರ ಈ ವಿಡಿಯೋ 16ನೇ ಶತಮಾನದಲ್ಲಿ ತಮ್ಮಣ್ಣ ಮತ್ತೆ ಗೋಪಮ್ಮ ಅವರಿಗೆ ಜನಿಸಿದ ಶಿಶುವೆ ಗುರು ರಾಘವೇಂದ್ರ. ಅವರ ಪೂರ್ವದ ಹೆಸರು ಬಂದು ವೆಂಕಟನಾಥ ಅಂತ. ಇವರ ಮದುವೆ ಆದ ನಂತರ ಕುಂಭಕೋಣಂನಲ್ಲಿರೋ ಗುರುಕುಲದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಅದಾದ್ಮೇಲೆ ಅವರ ವಿಶೇಷ ಮಂತ್ರತಂತ್ರಗಳೆಲ್ಲ ನೋಡ್ಕೊಂಡು ಅವರನ್ನೇ ಉತ್ತರಾಧಿಕಾರಿಯಾಗಿ ಮಾಡ್ತಾರೆ. ಮತ್ತೆ ಅವರು ಅಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ನಾಮ ಅಂಕಿತಗೊಳ್ತಾರೆ. ಅದಾದ್ಮೇಲೆ ಲೋಕ ಕಲ್ಯಾಣಕ್ಕಾಗಿ ತೀರ್ಥಯಾತ್ರೆಯನ್ನು ಕೈಕೊಂಡು ಅಲ್ಲಿರುವ ಹಲವಾರು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಕೊನೆಗೆ ರಾಯರು ಬಂದಿದ್ದು ಆಂಧ್ರ ಪ್ರದೇಶದಲ್ಲಿರುವ ಮಂಚಾಲೆ ಎನ್ನುವ ಗ್ರಾಮಕ್ಕೆ. ಅದೇ ಈಗ ಮಂತ್ರಾಲಯ ಅಂತ ಕರೀತಾರೆ. ಇಲ್ಲಿನ ಗ್ರಾಮ ದೇವತೆ ಬಂದು ಮಂಚಾಲಮ್ಮ ಅಂತ ಹೇಳ್ತಾರೆ. ರಾಯರ ದರ್ಶನ ಪಡೆಯಕ್ಕೂ ಮೊದಲು ಮಂಚಾಲಮ್ಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತಾನು ತುಂಬಾ ಜನ ಹೇಳ್ತಾರೆ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಮರೀದೆ ಫಾಲೋ ಮಾಡ್ಕೊಳ್ಳಿ.